ಬೆಂಗಳೂರಿನಲ್ಲಿ ನ್ಯೂ ಇಯರ್ ಅಂತ ಕೋರಮಂಗಲ ಹಾಗೂ ಎಂಜಿ ರೋಡ್ ಅಲ್ಲಿ ಲಕ್ಷಾಂತರ ಜನ ಸೇರಿದ್ರು. ನೋಡಿ ಕೋರಮಂಗಲ ದೃಶ್ಯ ಯಾವ ರೇಂಜಿಗೆ ಜನ ಇದಾರೆ ಅಂದ್ರೆ, ಈ ಜನನ ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಯಾವ ರೇಂಜಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಮೆಚ್ಚಬೇಕು. ನೋಡಿ, ಮೆಟಲ್ ಡಿಟೆಕ್ಟರ್ಸ್ ಹಾಗೂ ಬ್ಯಾಗ್ ಚೆಕ್ ಮಾಡಿ ಎಂಟ್ರಿ ಬಿಡ್ತಿದ್ದಾರೆ. ಮೇಲಿಂದ ಎಲ್ಲಾ ಕಡೆಯಿಂದ ಸರ್ವೆಲೆನ್ಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಏನಕ್ಕೆ ಮಾಡ್ತಾರೆ ಇಷ್ಟು ಕಷ್ಟಪಟ್ಟು ಅಂದ್ರೆ, ಯಾಕಂದ್ರೆ ಲಕ್ಷಾಂತರ ಜನ ಸೇರಿದಾಗ ಸ್ಟ್ಯಾಂಪೇಡ್ ಕೇಸಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಯಾವುದೇ ತರಹದ ಕಾಲ್ತುಳಿತ ಹಾಗೂ ಕಾನೂನು ಬಾಹಿರಂಗ ಚಟುವಟಿಕೆಗಳು ಆಗಬಾರ್ದಂತೂ ಕಟ್ಟುನಿಟ್ಟಾದ ಕ್ರಮಗಳು ತಗೊಂಡಿದ್ರು. ಪಬ್ಲಿಕ್ ಸೇಫ್ಟಿಗೆ ಅಂತಾನೆ ಮೇನ್ ಪಾಯಿಂಟ್ಸ್ ಅಲ್ಲಿ ಬ್ಯಾಕಪ್ ಮೆಡಿಕಲ್ ಶೆಲ್ಟರ್ ಕ್ಯಾಂಪ್ಸ್ ಅನ್ನು ಹಾಕಿದ್ರು. ವಿತ್ ಡಾಕ್ಟರ್ ಫೆಸಿಲಿಟಿ ಇದ್ರು. ಎಲ್ಲಾ ಪಬ್ಗಳ ಹೊರಗೆ ಡಿಜಿಟಲ್ ಡಿಸ್ಪ್ಲೇ ಅಲ್ಲಿ ಅವೇರ್ನೆಸ್ ವಿಡಿಯೋ ಕೂಡ ಆಗ್ತಾ ಇದ್ರು. ಯಾಕಂದ್ರೆ ನಮ್ಮ ಜೆನ್ಸೆಟ್ ಕ್ರೌಡ್ ತುಂಬಾನೇ ಕುಡ್ದಿ ಮತ್ತಿನಲ್ಲಿ ಯಾವ ರೇಂಜಿಗೆ ವರ್ತನೆ ಮಾಡ್ತಾರೆ ಅಂತ ಗೊತ್ತು. ಪೊಲೀಸ್ನವರು ಅವ್ರನ್ನ ಯಾವ ರೇಂಜಿಗೆ ಸದೃಢತೆಯಿಂದ ಮ್ಯಾನೇಜ್ ಮಾಡಿದ್ರೆ ಅಂದ್ರೆ ನಿಜವಾಗ್ಲೂ ಮೆಚ್ಚಲೇಬೇಕು. ನಾನ್ ನೋಡ್ದಂಗೆ ಕೋರಮಂಗಲ ಒಂದೇ ಲೊಕೇಶನ್ ನಲ್ಲಿ ನಾಲ್ಕು ಡ್ರೋನ್ ಸರ್ವೆಲೆನ್ಸ್ ಆಗ್ತಿದ್ರು. ಪ್ರತಿಯೊಂದು ಸ್ಟ್ರೀಟ್ ಅಲ್ಲಿ ಒಂದು ಡ್ರೋನ್ ಸರ್ವೆಲೆನ್ಸ್ ಆಗ್ತಾನೆ ಇತ್ತು. ಒಬ್ರು ಲೇಡೀಸ್ ಡ್ರಿಂಕ್ಸ್ ಮಾಡಿ ಔಟ್ ಆಫ್ ಕಂಟ್ರೋಲ್ ಆಗಿದ್ದಾರೆ. ನೋಡಿ, ಅವರಿಗೆ ಸೇಫ್ ಆಗಿ ಒಂದು ಶೆಲ್ಟರ್ ಕರ್ಕೊಂಡು ಹೋಗ್ತಾರೆ ಪೊಲೀಸರು. ಬ್ಯಾಂಗ್ಳೂರ್ ಸಿಟಿ ಪೊಲೀಸ್, ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್, CAR, DR, ಸಿವಿಲ್ ಡಿಫೆನ್ಸ್, ಟ್ರಾಫಿಕ್ ಹವಲ್ದಾರ್ಸ್ ಹಾಗೂ ನಮ್ಮ ಕರ್ನಾಟಕ ರಿಸರ್ವ್ ಪೊಲೀಸ್ ಅಂತೂ ಇಂಥ ಜಾಗದಲ್ಲಿ ಯಾವಾಗ್ಲೂ ಇದ್ದೇ ಇರ್ತಾರೆ. ಹಾಗೂ ಹಲವಾರು ಬೇರೆ ಡಿಪಾರ್ಟ್ಮೆಂಟ್ ಗಳು ಕೂಡ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ. ಇಷ್ಟೆಲ್ಲ ಕ್ರೌಡ್ ನ ಮ್ಯಾನೇಜ್ಮೆಂಟ್ ಮಾಡಿ ಸೇಫ್ ಆಗಿ ಮ್ಯಾನೇಜ್ಮೆಂಟ್ ಮಾಡಿದಾರಲ್ಲ, ನಿಜವಾಗ್ಲೂ ಗ್ರೇಟ್. Subscribe now and press the bell icon. Never miss an update.